ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಸೋಮವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ತಮ್ನೇಲ್ ಮತ್ತು ಟೈಟಲ್ ನೋಡಿನೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತ ಅಂದ್ಬಿಟ್ಟು. ನಾವು ನಮ್ಮ ಮನೆ ಗೃಹಪ್ರವೇಶಕ್ಕೆ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ, ಸ್ಯಾರಿ ಶಾಪಿಂಗ್ಗೆ. ಸೊ ತುಂಬ ದಿನದಿಂದ ಅನ್ಕೊತಾನೆ ಇದ್ವಿ, ಮುಂದೂಡ್ಕೊಂಡು ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಚಿಕ್ಕಮ್ಮ ಬಂದಮೇಲೆ ಹೋಗೋಣ ಅಂತ ಇತ್ತು. ಆಮೇಲೆ ಅವರು ಕೂಡ ಸ್ವಲ್ಪ ಏನೋ ಬ್ಯುಸಿ ಇದ್ದರು, ಹಾಗಾಗಿ ಬಂದಿರಲಿಲ್ಲ ಬೆಂಗಳೂರಿಗೆ. ಸೊ ಇವತ್ತು ಫೈನಲಿ ಬಂದಿದ್ದಾರೆ ಅಲ್ವಾ, ಹೋಗ್ಬಿಟ್ಟು ಅದೇನು ಸ್ಯಾರಿ ಶಾಪಿಂಗ್ ಎಲ್ಲ ಇದೆ ಮುಗಿಸ್ಕೊಂಡು, ಹಾಗೆಯೇ ಬ್ಲೌಸ್ ವರ್ಕ್ ಕೂಡ ಕೊಡಬೇಕಾಗಿತ್ತು. ನಮ್ಗೆ ಇನ್ನೂ ಜಾಸ್ತಿ ಟೈಮ್ ಕೂಡ ಇಲ್ಲ ಗೃಹಪ್ರವೇಶಕ್ಕೆ, ಹಾಗಾಗಿ ನಾನು ಅಲ್ಲೇ ಬ್ಲೌಸ್ ವರ್ಕ್ಗೆ ಕೊಟ್ಬಿಡೋಣ ಅಂತ ಅನ್ಕೊತಾ ಇದ್ದೀನಿ, ಹ್ಯಾಂಡ್ ವರ್ಕ್ಗೆ. ಸೊ ಹಾಗೆ ಕೊಟ್ಟು ಆಮೇಲೆ ಇನ್ನೊಂದು ವಾರದಲ್ಲೆಲ್ಲ ಅವ್ರು ಕೊಟ್ಬಿಡ್ತಾರೆ ಅಂತ ಹೇಳಿದ್ದಾರೆ. ಸೊ ಬ್ಲೌಸ್ ವರ್ಕ್ಗೆ ಕೂಡ ಕೊಟ್ಬಿಟ್ಟು ಬಂದುಬಿಡ್ತೀನಿ. ಹಾಗೆಯೇ ಒಂದಷ್ಟು ಶಾಪಿಂಗ್ ಕೂಡ ಇದೆ ಚಿಕ್ಕಪೇಟೆನಲ್ಲಿ, ಬಳೆ ಶಾಪಿಂಗ್ ಅದೆಲ್ಲ ಮಾಡಬೇಕು. ಮತ್ತು ಏನೇನೋ ಐಡಿಯಾಸ್ ಅಂದ್ಕೊಂಡಿದ್ದೀವಿ, ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ನಾವು ನಮ್ಮ ಮನೆ ಗೃಹಪ್ರವೇಶಕ್ಕೆ ಅಂತ ಕಾರ್ಡ್ ಕೂಡ ಪ್ರಿಂಟ್ ಮಾಡಿಸ್ಬೇಕಾಗಿತ್ತು. ನಾವು ಇಲ್ಲೇ ವಿಚಾರಿಸಿದ್ವಿ, ಬಟ್ ಅವರು ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳಿದ್ರು. ಹಾಗಾಗಿ ನಾನು ಅನ್ಕೊತಾ ಇದ್ದೀನಿ ಅಲ್ಲೇ ಚಿಕ್ಕಪೇಟೆನಲ್ಲೇ ಕಾರ್ಡ್ ತೊಗೊಂಬಂದ್ಬಿಡೋಣ, ಆಮೇಲೆ ಇಲ್ಲಿ ನಾವು ಪ್ರಿಂಟಿಂಗಿಗೆ ಕೊಟ್ಟರೆ ಆಗುತ್ತೆ ಅಂತ. ಇನ್ನು ಬ್ಲೌಸ್ ವರ್ಕ್ ಬಗ್ಗೆ ಬಂದರೆ ನಾನು ಮೈಸೂರಿಗೆ ಹೋಗೋಕ್ಕಾಗಲ್ಲ. ಲಾಸ್ಟ್ ಟೈಮ್ ನನ್ನ ತಂಗಿ ಮದುವೆನಲ್ಲಿ ನಾವು ಮೈಸೂರಲ್ಲೇ ಬ್ಲೌಸ್ ವರ್ಕ್ ಎಲ್ಲ ಮಾಡಿಸಿದ್ವಿ. ಬಟ್ ಇವಾಗ ಮತ್ತೆ ಮೈಸೂರಿಗೆ ಹೋಗಿ ಅಷ್ಟೊಂದೆಲ್ಲ ನನಗೆ ಪೇಷನ್ಸ್ ಇಲ್ಲ. ಸದ್ಯಕ್ಕೆ ಇಲ್ಲೇ ಹೋಗಿ ಬ್ಲೌಸ್ ವರ್ಕ್ಗೆ ಕೊಟ್ಬಿಟ್ಟು ಬಂದುಬಿಟ್ಟು ಆಮೇಲೆ ಇನ್ನೊಂದು ವಾರದಲ್ಲೆಲ್ಲ ಕೊಟ್ಬಿಡ್ತಾರಂತೆ. ನಾವು ಹೇಗಿದ್ರು ಮೈಸೂರಿಗೆ ಹೋಗ್ತೀವಲ್ವ ಕಾರ್ಡ್ ಕೊಟ್ಬಿಟ್ಟು ಬರೋಕ್ಕೆ, ಆಮೇಲೆ ಹಂಗೆ ಸ್ಟಿಚಿಂಗಿಗೆ ಕೊಟ್ಬಿಟ್ಟು ಬಂದರೆ ಆಯಿತು ಅಂತ. ಸ್ಟಿಚಿಂಗ್ ಮಾತ್ರ ಮೈಸೂರಲ್ಲಿ ಒಂದು ಸ್ವಲ್ಪನೂ ಪ್ರಾಬ್ಲಮ್ ಇಲ್ಲದಂತೆ ಸ್ಟಿಚ್ ಮಾಡ್ಕೊಂಡು ಕೊಟ್ಟಿದ್ರು. ಅದಕ್ಕೋಸ್ಕರ ನನಗೆ ಅಲ್ಲೊಂದು ಇಷ್ಟ ಇದೆ, ಅಲ್ಲೇ ಬ್ಲೌಸ್ ಸ್ಟಿಚಿಂಗ್ ಮಾಡಿಸೋಣ ಅಂತ. ನೋಡೋಣ ಇವತ್ತು ಚಿಕ್ಕಪೇಟೆನಲ್ಲಿ ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಅನ್ನೋದನ್ನು ನೀವು ಕೂಡ ನೋಡ್ಬೋದು. ಹಾಗೆಯೇ ನಿಮಗೂ ಕೂಡ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ಎಲ್ಲಿ ಸ್ಯಾರಿ ಶಾಪಿಂಗ್ ಎಲ್ಲ ಮಾಡ್ತೀನಿ ಅನ್ನೋದನ್ನು ನೀವು ಈ ಒಂದು ವಿಡಿಯೋನಲ್ಲಿ ನೋಡ್ಬೋದು. ಹಾಗೆಯೇ ನಾನು ಏನೆಲ್ಲ ತೊಗೊಂಡು ಬಂದೆ ಅನ್ನೋದನ್ನು ಆದರೆ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಈ ಒಂದು ಬ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವಾಗ ತಡ ಮಾಡಿದಂತೆ ಬೇಗ ಹೋಗೋಣ. ಟೈಮ್ ಕೂಡ ಆಗೋಗ್ಬಿಟ್ಟಿದೆ. ಆಮೇಲೆ ಉಷಾಕ ಕೂಡ ಕಾಲ್ ಮಾಡ್ತಾ ಇದ್ದಾರೆ, ಹೋಗೋಣ ಬೇಗ. ಸೊ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು, ನನ್ನ ತಮ್ಮನೇ ಡ್ರಾಪ್ ಮಾಡ್ದೆ, ಉಷಾಕ ಬೇರೆ ವೆಯ್ಟ್ ಮಾಡ್ತಾ ಇದ್ದಾರೆ. ಬೇಗ ಅವ್ರನ್ನ ಮೀಟ್ ಮಾಡಿ ಇವಾಗ ನಾವು ಚಿಕ್ಕಪೇಟೆಗೆ ಹೊರಡಬೇಕು. ಉಷಾಕ ಬಂದು 1 hour ಆಗಿದೆ, ಪಾಪ ಅವ್ರು ನನಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡು. ಹಿಂಗೆ ಬಂದೆ, ನನಗೆ ಕಾಣಲೇ ಇಲ್ಲ. ಫುಲ್ ಕೋಪ ಮಾಡ್ಕೊಬಿಟ್ಟವ್ರು ಮೇಡಮ್ ಇವತ್ತು. ಮತ್ತೆ ಇಲ್ಲ 1 hour ಒಳ್ಳೆ ಏನು ಚಿಲ್ಡ್ರ ಕಾಸು ಹಾಕೋದೊಂದು ಬಾಕಿ ಇತ್ತು. ಹಂಗೆ ಹತ್ರ ಬಂದು ನನ್ನ ಬ್ಲೌಸ್ ಹುಡುಕ್ತವ್ರೆ ಫ್ರೆಂಡ್ಸ್ ಇವರು. ಮತ್ತೆ ವಾಪಸ್ ಹೋಗೋ ಥರ ಆಗಿದ್ದಿದ್ರೆ ಅಷ್ಟೇ. ಈಗ ಫೈನಲಿ ಇವಾಗ ಮೆಟ್ರೋಗೆ ಬಂದಿದ್ದೀವಿ. ಇವಾಗ ಚಿಕ್ಕಪೇಟೆಗೆ ಹೋಗಿ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರಬೇಕು. ನೋಡೋಣ ಇವತ್ತಿನೆಲ್ಲ ಪ್ಲ್ಯಾನ್ಸು ಹೆಂಗಾಗುತ್ತೆ, ಎಷ್ಟು % ಆಗುತ್ತೆ ಅಂತ. ಸದ್ಯಕ್ಕೆ ನಾನು 100% ಮುಗಿಸ್ಕೊಂಬಿಡೋಣ ಇವತ್ತೆಲ್ಲನೂ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಎಲ್ಲ ಪ್ಲ್ಯಾನ್ಸ್ ಇದೆ ಗೊತ್ತಾ ಮುಗಿಸ್ಕೊಳ್ಳೋಕ್ಕೆ. ನೋಡೋಣ. ನಾನಂತೂ ಒಂದಷ್ಟು ಕೆಲಸನ ತಲೆಯಲ್ಲಿ ಇಟ್ಕೊಂಡು ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇರೋದು. ಮತ್ತೆ ಹೋಗೋದಕ್ಕೆ ಕೂಡ ಆಗೋದಿಲ್ಲ. ಮತ್ತು ನಮ್ಮ ಮನೆ ಗೃಹಪ್ರವೇಶಕ್ಕೆ ನಮಗೆ ಜಾಸ್ತಿ ಟೈಮ್ ಕೂಡ ಇಲ್ಲ. ನಾನು ಏನೇ ಕೆಲಸ ಇದ್ರೂ ಕೂಡ ಆಲ್ಮೋಸ್ಟ್ ಇವತ್ತೇ ಮುಗಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇನೋ ಪ್ಲ್ಯಾನ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟೆಲ್ಲ ಪ್ಲ್ಯಾನ್ಸ್ ಆಗುತ್ತೆ ಅಂತ. ಸೊ ಇವಾಗ ನಾವು ಮಹಾಲಕ್ಷ್ಮಿ ಹತ್ರ ಹೋಗ್ತಾ ಇದ್ದೀವಿ ಅಲ್ಲ, ಅಲ್ಲಿ ನಮ್ಮ ಚಿಕ್ಕಮ್ಮ ಕೂಡ ಬರ್ತಾ ಇದ್ದಾರೆ. ನಾನು ಉಷಾಕ ದಾಸರಳ್ಳಿನಲ್ಲಿ ಮೀಟ್ ಮಾಡಿ ಇಬ್ಬರು ಕೂಡ ಮೆಟ್ರೋನಲ್ಲಿ ಹೋಗ್ತಾ ಇದ್ದೀವಿ. ಸೇಮ್ ಮೆಟ್ರೋಗೆ ಹತ್ಕೊಳ್ಳೋದಕ್ಕೆ ನಮ್ಮ ಚಿಕ್ಕಮ್ಮನಿಗೆ ಕೂಡ ಹೇಳಿದ್ದೀವಿ. ಸೊ ನಮ್ಮ ಚಿಕ್ಕಮ್ಮ ಮಹಾಲಕ್ಷ್ಮಿನಲ್ಲಿ ಹತ್ಕೊಳ್ತಾರೆ. ಸೊ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾವು ಯಾವಾಗಲೂ ಕೂಡ ಚಿಕ್ಕಪೇಟೆಗೆ ಹೋಗೋದು. ಇನ್ ಕೇಸ್ ಏನಾದರೂ ಈ ಥರ ಎಲ್ಲರೂ ಒಟ್ಟಿಗೆ ಕೂಡಿ ಹೋಗ್ತಿದ್ವಿ ಅಂದರೆ ನಾವು ಇದೇ ಥರನೇ ಪ್ಲ್ಯಾನ್ ಮಾಡ್ಕೊಳ್ಳೋದು. ಸೊ ಇವಾಗ ನಮ್ಮ ಚಿಕ್ಕಮ್ಮ ಕೂಡ ಬಂದರು. ಅವ್ರ ಜೊತೆ ಇವಾಗ ಮಾತಾಡಿಕೊಂಡು ಮೆಟ್ರೋನಲ್ಲಿ ಚಿಕ್ಕಪೇಟೆಗೆ ಹೋದ್ವಿ. ಯಾಕೋ ನನಗೆ ತುಂಬ ತಲೆ ಸುತ್ತಾ ಇತ್ತು, ಬೆಳಗ್ಗೆ ತಿಂಡಿ ಬೇರೆ ತಿಂದಿರಲಿಲ್ಲ. ಇನ್ನು ಚಿಕ್ಕಪೇಟೆನಲ್ಲಿ ಓಡಾಡಬೇಕು ಅಂತಂದರೆ ಸ್ವಲ್ಪ ಮಟ್ಟಿಗಾದರೂ ಶಕ್ತಿ ಬೇಕೇ ಬೇಕು. ಹೊಟ್ಟೆ ಖಾಲಿ ಇಟ್ಕೊಂಡಂತೂ ನಾನು ನಿಜವಾಗ್ಲೂ ಓಡಾಡೋಕ್ಕಾಗಲ್ಲ. ಸರಿ ಅಂದ್ಬಿಟ್ಟು ಅಲ್ಲಿ ಹೋಟೆಲಲ್ಲಿ ಹೋಗಿ ನಾನು ಮಸಾಲೆ ದೋಸೆ ತೊಗೊಂಡೆ, ನಮ್ಮ ಚಿಕ್ಕಮ್ಮ ಕೂಡ ಮಸಾಲೆ ದೋಸೆ ತೊಗೊಂಡ್ರು. ಉಷಾ ಅಕ್ಕ ಬಂದು ಇಡ್ಲಿ ಮತ್ತು ವಡೆ ತೊಗೊಂಡಿದ್ದಾರೆ. ಸೊ ಇವಾಗ ತಿಂಡಿ ತಿಂದ್ಕೊಂಡು ಅದಾದಮೇಲೆ ಚಿಕ್ಕಪೇಟೆ ರೌಂಡ್ಸ್ಗೆ ಹೋಗಬೇಕು. ಸೊ ಫಸ್ಟಿಗೆ ನಾವು ಹೋಗ್ತಾ ಇರೋದು ಬಂದು ಸ್ಯಾರಿ ಶಾಪಿಂಗಿಗೆ. ಸೊ ನಾನು ಒಂದು ಸ್ಯಾರಿ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೇ ತೊಗೊಂಡಿದ್ದೆ. ಸೊ ಅದನ್ನು ನಾನು ಗಣೇಶ ಹೋಮಕ್ಕೆ ಹಾಕ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೇಯ್ನಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನಾನು ಇವಾಗ ಸೀರೆನ ತೊಗೊಳ್ಬೇಕಾಗಿದೆ. ಅದಕ್ಕೋಸ್ಕರ ನಾನು ತೊಗೊಳಕ್ಕೆ ಅಂತ ಬಂದಿದ್ದೀನಿ. ಸೊ ಫಸ್ಟಿಗೆ ನಾವಿಲ್ಲಿ ಮಾರುತಿಗೆ ಹೋಗೋಣ ಅಂತ ಹೋದ್ವಿ. ಬಟ್ ಅಲ್ಲೊಂದು ಸ್ವಲ್ಪ ಜನ ಇದ್ದರು. ಸರಿ ಬೇರೆ ಕಡೆ ನೋಡ್ಕೊಂಬರೋಣ, ಇಫ್ ಇನ್ ಕೇಸ್ ಅಲ್ಲಿ ಸೆಟ್ ಆಯಿತು ಅಂತಂದರೆ ಅಲ್ಲೇ ತೊಗೊಳ್ಳೋಣ. ಒಂದಲ್ಲ ಇನ್ನೊಂದು ಅಂಗಡಿ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು, ಯಾವಾಗಲೂ ಒಂದೇ ಅಂಗಡಿ
ಕೈಗೆ ಸ್ಟಿಕ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಈ ಸರಿ ಬಂದು ಹೀಗೆ ನಡ್ಕೊಂಡು ಬರ್ತಾ ಇರುವಾಗ ಅವರು ಬನ್ನಿ ಮೇಡಮ್ ನಮ್ಮ ಶಾಪ್ಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಸೊ ನಾವು ಫಸ್ಟಿಗೆ ಬಂದು ಈ ಒಂದು ಶಾಪ್ಗೆ ಹೋಗ್ತಾ ಇದ್ದೀವಿ ಇವಾಗ ಕಲೆಕ್ಷನ್ಸ್ ಎಲ್ಲ ನೋಡೋದಕ್ಕೆ. ಬಟ್ ಅವರು ಹೇಳಿದ್ದೇನು ಗೊತ್ತಾ, ನೀವು ನಮ್ಮ ಶಾಪಿಗೆ ಬಂದರೆ ಖಂಡಿತ ಶಾಪಿಂಗ್ ಮಾಡೇ ಮಾಡ್ತೀರಾ, ಸೀರೆಗಳು ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬನ್ನಿ ಅಂತ ಕರ್ಕೊಂಡು ಹೋದರು. ಬಟ್ ನನಗೇನೋ ಅಷ್ಟಾಗಿ ಕಲೆಕ್ಷನ್ಸ್ ಇಷ್ಟ ಆಗ್ತಾ ಇರಲಿಲ್ಲ. ಸುಮಾರಷ್ಟು ಕಲೆಕ್ಷನ್ಸ್ ಅವರು ಕೂಡ ತೋರಿಸಿದ್ರು. ನನಗೆ ಯಾವ ರೀತಿ ಅಂತ ಅಂದರೆ ಇದೇ ಕಲರ್ ಬೇಕು ಅದೇ ಕಲರ್ ಬೇಕು ಅಂತ ಇರಲಿಲ್ಲ. ಜಸ್ಟ್ ನನಗೆ ಬಾಡಿ ಬಂದುಬಿಟ್ಟು ಸ್ವಲ್ಪ ಡಾರ್ಕ್ ಕಲರ್ ಬಂದು ಬಾರ್ಡರ್ ಬಂದು ಈ ಲೈಟ್ ಕಲರ್ ಬಂದರೆ ಚೆನ್ನಾಗಿರುತ್ತೆ ಅಂತ ನನ್ನ ತಲೆಯಲ್ಲಿ ಇದ್ದಿದ್ದು ಅಷ್ಟೇನೆ. ಬಾಡಿ ಲೈಟ್ ಬಂದು ಬಾರ್ಡರ್ ಡಾರ್ಕ್ ಇರೋ ಅಂಥದ್ದು ಕಾಂಬಿನೇಷನ್ಸ್ ಎಲ್ಲ ನನ್ನ ಹತ್ರ ಇದೆ ಆಲ್ರೆಡಿ. ಹಾಗಾಗಿ ನಾನು ಈ ರೀತಿ ಸ್ವಲ್ಪ ಕಾಂಟ್ರಾಸ್ಟಲ್ಲಿ ನೋಡೋಣ ಅಂತ ಅಂದ್ಕೊಂಡು ಹೋಗಿರೋ ಅಂಥದ್ದು. ಸೊ ಫಸ್ಟಿಗೆ ಬಂದು ನಾನು ಅದೇ ಹೇಳಿಲ್ವಾ, ಮಾರುತಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಜನ ಇದ್ದಿದ್ದರಿಂದ ನಾವು ಮತ್ತೆ ಬೇರೆ ಶಾಪಿಗೆ ಹೋದ್ವಿ, ಸಂಗಮ್ ಸಿಲ್ಕ್ಸ್ ಅಂತ. ಸೊ ಇಲ್ಲಿ ರೇಂಜ್ ಬಂದ್ಬಿಟ್ಟು ಇವಾಗ ನಮಗೆ 5,000 to 10,000 ತನಕನೂ ರೇಂಜ್ ತೋರಿಸ್ತಾ ಇದ್ದಾರೆ. ಸೊ ನನಗೆ ಅಲ್ಲಿ ಅಷ್ಟಾಗಿ ಏನೂ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಸರಿ ಇವಾಗ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಆಮೇಲೆ ನಮ್ಮ ಚಿಕ್ಕಮ್ಮ ಹೇಳಿದ್ರು ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಆ ಒಂದು ಶಾಪ್ಗೆ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಚಿಕ್ಕಮ್ಮ ಆ ಒಂದು ಶಾಪ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮಗೂ ಕೂಡ ಅಷ್ಟಾಗಿ ಲೊಕೇಶನ್ ಸರಿಯಾಗಿ ಗೊತ್ತಿರಲಿಲ್ಲ. ಮ್ಯಾಪ್ ಹಾಕ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ. ಆನ್ ದ ವೇ ಹೀಗೆ ಹೋಗ್ತಾ ನಾನು ಒಂದು ಡಾಬ್ ಕೂಡ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಂಗಿ ಮದುವೆ ಟೈಮಲ್ಲಿ ನಾನು ರೆಂಟಿಗೆ ತೊಗೊಂಡಿದ್ದೆ. ಆಮೇಲೆ ಅನ್ನಿಸ್ತು ಅಯ್ಯೋ ನಾವು ರೆಂಟಿಗೆ ತೊಗೊಳ್ಳೋ ಬದಲು ಸ್ವಂತಕ್ಕೆ ತೊಗೊಂಡ್ಬಿಡ್ಬೋದಾಗಿತ್ತಲ್ಲ ಅಂತ ಆವಾಗ. ಸೊ ಈ ಸರಿ ಒಂದು ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಫಸ್ಟು ಸ್ಯಾರಿ ಶಾಪಿಂಗ್ ಆಗಲಿ, ಅದಾದಮೇಲೆ ಅದನ್ನು ಶಾಪಿಂಗ್ ಮಾಡೋಣ. ಸೊ ಇವಾಗ ನಾವು ಯೋಗಲಕ್ಷ್ಮಿ ಸಿಲ್ಕ್ಸಿಗೆ ಹೇಗೋ ಅಡ್ರೆಸ್ ಹುಡುಕೊಂಡು ಬಂದ್ವಿ. ಸೊ ಇಲ್ಲಿ ಒಬ್ಬರು ಕಸ್ಟಮರ್ನ ಅಟೆಂಡ್ ಮಾಡ್ತಾಯಿದ್ರು. ಇಲ್ಲಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ನ ತೋರಿಸ್ತಾ ಇದ್ದಾರೆ. ಇದೆಲ್ಲ ರೇಂಜ್ ಬಂದುಬಿಟ್ಟು 10,500 ಆಮೇಲೆ 11,000 ಈ ರೀತಿಯಾಗಿತ್ತು. ನನಗೆ ಏನೋ ಅನ್ನಿಸ್ತು ತೊಗೊಳ್ಳೋಣ ಅಂತ. ಬಟ್ ಆಮೇಲೆ ಅನ್ನಿಸ್ತು ಬೇಡ, ಮಾಮೂಲಿ ರೇಷ್ಮೆ ಸೀರೆನೇ ನೋಡೋಣ, ನಮಗೆ ಇಷ್ಟೊಂದೆಲ್ಲ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ನನಗೆ ಮೈಸೂರು ಸಿಲ್ಕ್ ಇಷ್ಟ ಇಲ್ಲ ಅಂತ ಅಲ್ಲ, ನನಗೆ ಇಷ್ಟನೇ. ಬಟ್ ನಮಗೆ ಸಿಲ್ಕ್ ಸ್ಯಾರಿ ವೇರ್ ಮಾಡಿದಷ್ಟು ಮೈಸೂರು ಸಿಲ್ಕಲ್ಲಿ ಅಂದರೆ ಕ್ರೇಪ್ ಮೈಸೂರು ಸಿಲ್ಕಲ್ಲಿ ಅಷ್ಟೊಂದು ಗ್ರ್ಯಾಂಡಾಗಿ ಅನ್ನೋ ಥರ ಕಾಣಿಸಲ್ಲ ಅಂದ್ಬಿಟ್ಟು ನನ್ನ ಅನಿಸಿಕೆ. ಸೊ ಹಾಗಾಗಿ ನನಗೆ ಅದೇನೋ ಗೊತ್ತಿಲ್ಲ, ಇಲ್ಲಿವರೆಗೂ ಮೈಸೂರು ಸಿಲ್ಕ್ ಮೇಲೆ ಅಷ್ಟಾಗೇನು ಇಷ್ಟ ಆಗಿಲ್ಲ. ನೋಡೋಣ ಮುಂದೆ ಫ್ಯೂಚರಲ್ಲಿ ಯಾವಾಗಾದರೂ ಆದಾಗ ತೊಗೊಳ್ಳೋಣ. ಸೊ ಈಗ ನಮ್ಗೆ ಹೀಗೆ ಸ್ಯಾರೀಸ್ ಎಲ್ಲ ತೋರಿಸ್ತಾ ಇದ್ರು. ಆವಾಗ ಅಲ್ಲಿ ಒಬ್ಬರು ಬ್ರೈಡಲ್ ಕಲೆಕ್ಷನ್ಗೆ ಅಂತ ನೋಡಿಬಿಟ್ಟು ಇಟ್ಟೋಗಿದ್ರಂತೆ. ಸೊ ಆ ಒಂದು ಸ್ಯಾರಿನ ತೊಗೊಂಡು ನಮ್ಮ ಚಿಕ್ಕಮ್ಮ ನೋಡ್ತಾ ಇದ್ದಾರೆ. ಇದು ಬಂದುಬಿಟ್ಟು ಟಿಶ್ಯೂ ಸ್ಯಾರಿ ಬರುತ್ತೆ, ಟಿಶ್ಯೂ ಸಿಲ್ಕ್ ಸ್ಯಾರಿ. ಇದ್ರ ಪ್ರೈಸ್ ಬಂದುಬಿಟ್ಟು ಅವರು 25,000 ಅಂತ ಹೇಳಿದ್ರು. ಬಾರ್ಗೇನ್ ಇಲ್ವಂತೆ, ಏನೂ ಇಲ್ವಂತೆ. ನಾವು ಅದೇ ಅಯ್ಯೋ ಇಷ್ಟೊಂದೆಲ್ಲ ಪ್ರೈಸಾ ಅಂತ ಅಂದ್ಕೊಂಡ್ವಿ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಸರಿ ನೋಡೋಣ ನೆಕ್ಸ್ಟು ಇನ್ನೊಂದಷ್ಟು ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀವಿ ಅಂತ ಅಂದ್ಬಿಟ್ಟು ಅವ್ರು ತೋರಿಸ್ತಾ ಇದ್ದಾರೆ. ಸೊ ಇದೆಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಓಲ್ಡ್ ಪ್ಯಾಟ್ರನ್ ಅಂತಲೇ ನನಗೆ ಹಂಗೆ ಅನ್ನಿಸ್ತು. ಇವಾಗಿನ ಟ್ರೆಂಡಿಗೆ ಒಂದಷ್ಟು ನನ್ನ ತಲೆಯಲ್ಲಿ ಇದೆ ಕಲರ್ಸು. ಸೊ ಅದೇ ಪ್ರಕಾರದಲ್ಲಿ ನಾನು ನೋಡ್ತಾ ಇದ್ದೆ. ಸೊ ಅದೇ ಹೇಳ್ದಾಗೆ ಮುಂಚೆನೇ ಬಾಡಿ ಬಂದು ಡಾರ್ಕ್ ಇರಬೇಕು, ಆಮೇಲೆ ಬಾರ್ಡರ್ ಬಂದು ಲೈಟ್ ಇರಬೇಕು. ಸೊ ಲೈಟ್ ಕಲರ್ ಇತ್ತು ಅಂದರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು ಹೀಗೆ ನಾನು ಹೋದಲ್ಲೆಲ್ಲ ಕೇಳ್ತಾ ಇದ್ದೆ. ಸೊ ಯಾವ ಸೀರೆ ನಮಗೆ ಅಂತ ಇರುತ್ತೆ ನೋಡಿ, ಅದಂತೂ ಸಿಕ್ಕೇ ಸಿಗುತ್ತೆ. ಸೊ ಒಂದಷ್ಟು ಶಾಪ್ಸ್ನಂತೂ ನಾವು ನೋಡಿದ್ವಿ ಹೋಗಿ. ಅದಾದಮೇಲೆ ನೆಕ್ಸ್ಟು ನಾವು ಯೋಗಲಕ್ಷ್ಮಿ ಸಿಲ್ಕ್ಸಲ್ಲಿ ಸ್ಯಾರಿ ತೊಗೊಳ್ಳಿಲ್ಲ. ನಮಗೆ ಅಷ್ಟಾಗಿ ಅಲ್ಲೂ ಕೂಡ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಮತ್ತು ಜನಗಳು ಕೂಡ ಜಾಸ್ತಿ ಇದ್ದರು. ಜನಗಳಿದ್ದಾಗ ಅಲ್ಲಿ ನಮಗೆ ಕರೆಕ್ಟಾಗಿ ಸ್ಯಾರೀಸ್ನೆಲ್ಲ ತೋರಿಸೋದಿಲ್ಲ. ಸೊ ಹಾಗಾಗಿ ಸರಿ ಬೇಡ ಅಂದ್ಬಿಟ್ಟು ನಾವು ಬೇರೆ ಶಾಪಿಗೆ ಬಂದ್ವಿ. ಸೊ ಯೋಗಲಕ್ಷ್ಮಿ ಶಾಪಿಂದ ನಾವು ಹೊರಗಡೆ ಬರ್ತಾ ಇರುವಾಗ ಹೀಗೇ ರೋಡಲ್ಲಿ ಕರೀತಾ ಇರ್ತಾರಲ್ವ, ಬನ್ನಿ ಮೇಡಮ್ ನಮ್ಮ ಶಾಪ್ಗೆ ಅಂತ. ಸೊ ಹೀಗೇ ಒಬ್ಬರು ಹೇಳಿದ್ರು, ಅಪ್ರೋಚ್ ಮಾಡಿದ್ರು, ಒಂದ್ಸಲಿ ಬಂದು ನೋಡಿ ಅಲ್ವಾ ಅಂತ ಅಂದ್ಬಿಟ್ಟು ಸರಿ ಅಂತ ಈ ಒಂದು ಶಾಪ್ಗೆ ಬಂದ್ವಿ. ಈ ಒಂದು ಶಾಪ್ ನೇಮ್ ಬಂದುಬಿಟ್ಟು ಲಕ್ಷ್ಮೀ ಸೊಸೈಟಿ ಸಿಲ್ಕ್ಸ್ ಅಂತ. ಇದು ಬಂದುಬಿಟ್ಟು ಚಿಕ್ಕಪೇಟೆ ಮೇನ್ ರೋಡಲ್ಲೇ ನಿಮಗೆ ಸಿಗುತ್ತೆ. ಸೊ ಆರಾಮಾಗಿ ಬರ್ಬೋದು. ಸುದರ್ಶನ್ ಸಿಲ್ಕ್ಸ್ ಎಲ್ಲ ಆದಮೇಲೆ ಮುಂದೆನೇ ನಿಮಗೆ ವಾಕ್ ಮಾಡ್ಕೊಂಡು ಬರ್ತಾ ಇರುವಾಗ ಅಲ್ಲೇ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಸೊ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಫಸ್ಟಿಗೆ ಬಂದಿದ್ದ ತಕ್ಷಣ ನಾನು ಅವ್ರಿಗೆ ಹೇಳಿದ್ದು ಬ್ರೈಡಲ್ ಕಲೆಕ್ಷನ್ಸ್ ತೋರಿಸಿ ಅಂತ ಅಂದ್ಬಿಟ್ಟು, ಬಿಕಾಸ್ ಒಂದು ಸ್ವಲ್ಪ ಚೆನ್ನಾಗಿರೋ ಕಲೆಕ್ಷನ್ಸ್ ಇರುತ್ತೆ ಅದರಲ್ಲಿ ಅಂತ ಅಂದ್ಬಿಟ್ಟು. ಇನ್ನು ಬೇರೆದೆಲ್ಲ ಅಂತಂದರೆ ನಾವು ಜಾಸ್ತಿ ಹುಡುಕ್ಬೇಕಾಗತ್ತೆ, ಮತ್ತು ಕಲರ್ ಕಾಂಬಿನೇಷನ್ಸ್ ಎಲ್ಲ ಅಷ್ಟಾಗಿ ಅದರೊಳಗೆ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಫಸ್ಟಿಗೆ ಬಂದು 5 to 10 ರೇಂಜಲ್ಲಿ ನೋಡಿದೆ. ಅದಾದಮೇಲೆ ಅವರು ಸ್ವಲ್ಪ ನಿಮಗೆ ಪ್ರೈಸ್ ಹೈಯಲ್ಲಿತ್ತು ಅಂತಂದರೆ ಕಲರ್ ಕಾಂಬಿನೇಷನ್ಸ್ ಚೆನ್ನಾಗಿ ಬರುತ್ತೆ, ಒಂದ್ಸಲಿ ನೋಡಿ ಅಂತ ಹೇಳಿದ್ರು. ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ನಾವು ಒಂದಷ್ಟು ಕಲೆಕ್ಷನ್ಸ್ ಅವ್ರು ಯಾವ ಪ್ರೈಸಲ್ಲಿ ಹೇಳಿದ್ದಾರೆ ಅದೇ ಪ್ರೈಸಲ್ಲೇ ನೋಡ್ತಾ ಇದ್ದೀವಿ. ನನ್ನ ಬಜೆಟಿಗೆ ಸ್ವಲ್ಪ ಇವಾಗ ಹೈ ಅಂತಲೇ ಹೇಳ್ಬೋದು. ಬಟ್
ಒಂದು ಸಲ ಮಾಡೋವಂತಹ ಗೃಹಪ್ರವೇಶ ಅಲ್ವಾ, ಅದಕ್ಕೆ ನಾನು ಹೀಗೆ ರೆಡಿ ಆಗಬೇಕು ಅಂತ ಒಂದು ಸ್ವಲ್ಪ ಆಸೆ ಇದೆ ನನಗೂ ಕೂಡ. ಮತ್ತು ಕಲರ್ ಕಾಂಬಿನೇಷನ್ ವೈಸು ನಾನು ಇದೇ ಥರ ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ದೆ. ಸೊ ಅದೇ ಪ್ರಕಾರದಲ್ಲಿ ಅವರು ಒಂದಷ್ಟು ಕಲರ್ಸ್ನ ತೋರಿಸಿದ್ರು, ಬಟ್ ಯಾವುದೂ ಕೂಡ ನನ್ನ ಮೈಂಡಲ್ಲಿ ಇರೋ ಥರ ಅದು ಕಲರ್ ರಿಲೇಟೇ ಆಗ್ತಾ ಇರಲಿಲ್ಲ. ಇನ್ನೊಂದು 35,000 ಒಂದು 5 ಇತ್ತಲ್ಲ ಯೋಗೇಶ್ವರಿ ಅಂತ ಎಲ್ಲ ಪಕ್ಕದಲ್ಲೇ ಬರ್ಕೊಳ್ಳಿ ಅನ್ನೋ ಅಂತ ಹೇಳಿತ್ತಲ್ಲ, ಎಂಟ್ರಿ ಮಾಡ್ಕೊಂಬಿಡಿ. ನಮ್ಮ ಚಿಕ್ಕಮ್ಮ ಅವರು ಕೂಡ ಒಂದಷ್ಟು ಸಜೆಷನ್ಸ್ ಎಲ್ಲ ಕೊಡ್ತಾಯಿದ್ರು. ಸೊ ನೋಡು ಈ ಥರ ಚೆನ್ನಾಗಿರುತ್ತೆ ಅಂತೆಲ್ಲ ಅಂದ್ಬಿಟ್ಟು. ಬಟ್ ನನಗೇನು ಅಂತಂದರೆ ಆ ಕಲರ್ ಒಂದು ಇತ್ತಲ್ಲ ನನ್ನ ತಲೆಯಲ್ಲಿ, ಹಾಗಾಗಿ ಪರ್ಟಿಕ್ಯುಲರಾಗಿ ಅದೇ ಥರನೇ ನೋಡೋಣ, ಅದೇ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ಸೊ ಲಾಸ್ಟ್ ಟೈಮ್ ನನ್ನ ತಂಗಿ ಮದುವೆನಲ್ಲಿ ನಾನು ಏನು ಮಾಡಿದ್ದೆ ಅಂತಂದರೆ ಸೆಲ್ಫ್ ಸ್ಯಾರಿನ ತೊಗೊಂಡಿದ್ದೆ. ಸೊ ರಿಸೆಪ್ಷನ್ಗೆ ಬಂದು ಲೈಕ್ ಒಂಥರ ಗ್ರೀನ್ ಕಲರ್ ಈಗೆಲ್ಲ ಫೇರು ನಾನೇ ನಿಮ್ಮ ಎಲ್ಲರಿಗಿಂತ ಕರಿಗಾಗಿದ್ಮೇಲೆ ಬೆಳಗ್ಗೆಗೆ ಬಂದುಬಿಟ್ಟು ನಾನು ಒಂಥರ ಬ್ಲೂಗೆ ಡಾರ್ಕ್ ಬ್ಲೂ ಕಾಂಬಿನೇಷನ್ ಬಾರ್ಡರ್ ಇರೋ ಅಂಥ ಸ್ಯಾರಿ ತೊಗೊಂಡಿದ್ದೆ. ಸೊ ಆಲ್ಮೋಸ್ಟ್ ಅದೊಂದು ಸ್ವಲ್ಪ ಸಿಮಿಲಾರಿಟೀಸ್ ಇತ್ತು. ಗ್ರೀನು, ಆರೆಂಜ್ ಆಗಿರ್ಬೋದು, ಆಮೇಲೆ ಒಂದು ಸ್ವಲ್ಪ ಈ ಮೆಂತೆ ಕಲರ್ ಆಗಿರ್ಬೋದು, ಆಲ್ಮೋಸ್ಟ್ ಆಲ್ ನನ್ನ ಹತ್ರ ಆ ಥರ ಕಲರ್ಸ್ ಎಲ್ಲ ಸ್ಯಾರೀಸ್ ಇದೆ. ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ನೋಡೋಣ ಅನ್ನೋ ಥರನೇ ಇತ್ತು. ಯಾಕೆ ಅಂತಂದರೆ ಯಾವಾಗಲೂ ಕೂಡ ನನಗೆ ಗ್ರೀನೇ ಸಿಗುತ್ತೆ, ಗೊತ್ತಿಲ್ಲ ಅದೇನಕ್ಕೆ ಅಂತ ಅಂದ್ಬಿಟ್ಟು. ಗ್ರೀನ್ ಇಲ್ಲಾಂದರೆ ಬ್ಲೂನೇ ಸಿಗುತ್ತೆ. ಅದರಲ್ಲೂ ಕೂಡ ನನ್ನ ತಂಗಿ ಮದುವೆ ಟೈಮಲ್ಲಿ ನಾನು ಬೆಳಗ್ಗೆ ಮುಹೂರ್ತಕ್ಕೂ ಕೂಡ ಬ್ಲೂ ತೊಗೊಂಡಿದ್ದೆ, ಅದೊಂದು ಟೈಪ್ ಆಫ್ ಬ್ಲೂ. ಸೊ ಹಾಗಾಗಿ ಇಲ್ಲ ಬೇಡ ಈ ಸತಿ ಬ್ಲೂ ಬೇಡ, ಬೇರೆ ಕಲರಲ್ಲಿ ನೋಡೋಣ, ನೇವಿ ಬ್ಲೂ ಆ ಥರದ್ರಲ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಅದು ಬಿಟ್ಟರೆ ಈ ಬೇಸ್ಲ್ ಪಿಂಕ್ ಕಲರಲ್ಲಿ ಬರುತ್ತಲ್ಲ, ಸೊ ಆ ಟೈಪಲ್ಲಿ ನೋಡೋಣ ಇನ್ ಕೇಸ್ ಚೆನ್ನಾಗಿತ್ತು, ನನ್ನ ಮೇಲೆ ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ಅದನ್ನು ಬೈ ಮಾಡೋಣ ಅಂತ ಅದೊಂದಿತ್ತು. ಅದು ಬಿಟ್ಟರೆ ಇನ್ನು ಇವಾಗೇನು ಸುಮಾರಷ್ಟು ಹೊಸ ಪ್ಯಾಟರ್ನ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಹಾಗೆ ತೋರಿಸೋವಾಗ ನನಗೆ ಈ ಒಂದು ಬ್ಲೂಗೆ ಒಂಥರ ಲೈಟ್ ಬ್ಲೂ ಕಲರ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಕಾಂಬಿನೇಷನು. ಸೊ ಹಾಗಾಗಿ ನಾನು ಒಂದಷ್ಟು ಸ್ಯಾರಿನ ಫೈನಲೈಸ್ ಮಾಡಿಬಿಟ್ಟು ಇವಾಗ ಅವರು ಟ್ರಯಲ್ಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೋದೆ. ಸೊ ಇವಾಗ ಒಂದು 4 ಸ್ಯಾರಿನ ನಾನು ಫೈನಲ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದರಲ್ಲಿ ನಾನು ಒಂದು ಸೆಲೆಕ್ಟ್ ಮಾಡ್ಕೊಂಡು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ವೇರ್ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ ನೋಡ್ಬೋದು, ಫಸ್ಟಿಗೆ ನನಗೆ ಇದು ಒಂದು ಟೈಪ್ ಆಫ್ ಗ್ರೀನ್ ಕಲರಲ್ಲಿ ಇವಾಗ ಉಡಿಸ್ತಾ ಇದ್ದಾರೆ. ಅದಕ್ಕೆ ಬಾರ್ಡರ್ ಬಂದುಬಿಟ್ಟು ಪಿಂಕ್ ಕಲರಲ್ಲಿ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು ಬಾರ್ಡರ್ ಕೂಡ. ಅಲ್ಲಿ ಒಂದಕ್ಕಿಂತ ಒಂದು ಸೀರೆ ತುಂಬಾ ಚೆನ್ನಾಗಿತ್ತು. ಬಟ್ ಅದೇ ಹೇಳ್ತಾರೆ ಅಲ್ವಾ, ನಮಗೆ ಅಂತ ಯಾವುದಿರುತ್ತೆ ಸೀರೆ ಅದು ಪರ್ಟಿಕ್ಯುಲರಾಗಿ ನಮ್ಗೆ ಸಿಗಬೇಕು ಅಂತ ಅಂದರೆ ಅದು ಸಿಕ್ಕೇ ಸಿಗುತ್ತೆ. ನಾನಂತೂ ಆಲ್ಮೋಸ್ಟ್ ಒಂದು 3rd ಶಾಪ್ ಅಂತ ಅನ್ಕೊತೀನಿ ಇದು ಬಂದಿದ್ದು. ಬಟ್ ಅದೇ ಹೇಳ್ತಾರೆ ಅಲ್ವಾ, ಏನೇ ಆದ್ರೂ ನಮಗೆ ಅಂತ ಯಾವುದಿರುತ್ತೆ ಸೀರೆ ಅದು ಸಿಕ್ಕೇ ಸಿಗುತ್ತೆ. ನಾನಂತೂ ಒಂದಷ್ಟು ಟ್ರಯಲ್ ನೋಡಿದೆ, ಒಂದು 4 ಸೀರೆ. ಸೊ ಫಸ್ಟಿಗೆ ಈ ಒಂದು ಕಾಂಬಿನೇಷನ್ ನೋಡಿಸಿದ್ರು. ನನ್ನ ಹತ್ರ ಆಲ್ಮೋಸ್ಟ್ ಸಿಮಿಲಾರಿಟೀಸ್ ಇದೇ ಥರನೇ ಕಲರ್ ಇದೆ, ಅಂದರೆ ಗ್ರೀನ್ ಮತ್ತು ಪಿಂಕ್ ಕಲರ್ ಬಾರ್ಡರ್ ಬರೋ ಥರನೇ. ಸೊ ಹಾಗಾಗಿ ನನಗೆ ಯಾಕೋ ಒಂದು ಸ್ವಲ್ಪ 50 ಲೈಟ್ ಕಲರ್ಸು ಜೀವನ್ಗೆ ಕೂಡ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿ ಕಳಿಸ್ದೆ. ಸೊ ಯಾರು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳಿ ಅದನ್ನೇ ಬೈ ಮಾಡ್ತೀನಿ ಅಂತ. ಫಸ್ಟಿಗೆ ನಾನು ಈ ಸ್ಯಾರಿನ ವೇರ್ ಮಾಡಿಸ್ಕೊಂಡೆ. ಸೊ ಈ ರೀತಿ ಕಾಣಿಸ್ತಾ ಇದೆ. ನಮ್ಮ ಚಿಕ್ಕಮ್ಮನೂ ಕೂಡ ಅಷ್ಟೇ, ಚೆನ್ನಾಗಿದೆ ಇದು, ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡು ತಗೋ ಅಂತ ಅವರು ಕೂಡ ಹೇಳ್ತಾಯಿದ್ರು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದು ನಮ್ಮ ಚಿಕ್ಕಮ್ಮ ಸೆಲೆಕ್ಟ್ ಮಾಡಿದ್ದು ಬ್ಲೂ, ಡಾರ್ಕ್ ಬ್ಲೂಗೆ ಒಂಥರ ರೆಡ್ ಬಾರ್ಡರು. ಸೊ ಸೇಮ್ ಸ್ಯಾರಿ ನಮ್ಮ ಮಮ್ಮಿ ಹತ್ರ ಕೂಡ ಇದೆ. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಬೇಡ, ಇದು ಒಂದು ಸ್ವಲ್ಪ ಸಿಮಿಲಾರಿಟೀಸ್ ಇದೆ ಅಲ್ವಾ, ಹಾಗಾಗಿ ಬೇಡ, ಬೇರೆದು ನೋಡೋಣ ಅಂತ ಅಂದ್ಕೊಂಡು ಇದನ್ನು ಮೈಂಡಲ್ಲಿ ನನಗೆ ಅಷ್ಟೊಂದಿರಲಿಲ್ಲ. ಬಟ್ ನಮ್ಮ ಚಿಕ್ಕಮ್ಮ ಇದು ಚೆನ್ನಾಗಿದೆ ನೋಡು, ಬೈ ಮಾಡು ಅಂತ ಹೇಳ್ತಾಯಿದ್ರು. ಸೊ ನನಗಂತೂ 1 ಸೀರೆ 2 ಸೀರೆ ಥರ ನೋಡ್ತಾ ಇದ್ದರೆ ಕನ್ಫ್ಯೂಷನೇ ಆಗೋಗ್ಬಿಡುತ್ತೆ, ಯಾವುದಪ್ಪ ತೊಗೊಳ್ಳಿ ಯಾವ್ದು ಬಿಡೋದು ಅನ್ನೋ ಥರ. ಸೊ ನಿಜವಾಗ್ಲೂ ನನಗೆ ಆವಾಗ ಹಂಗೆ ಅನ್ನಿಸ್ತಾ ಇತ್ತು. ಸೊ ಫೈನಲಿ 1-2 ಸೀರೆನ ಟ್ರಯಲ್ ನೋಡಿದೆ. ಅದಾದಮೇಲೆ ನಾನು ಒಂದು ಸ್ವಲ್ಪ ಬ್ಲೂ ಶೇಡ್ಗೆ ಒಂದು ಡಾರ್ಕ್ ಗ್ರೀನ್ ಕಲರ್ ಬಂದಿರೋ ಅಂಥದ್ದು, ಇನ್ನೊಂದು ಬಂದುಬಿಟ್ಟು ಡಾರ್ಕ್ ಬ್ಲೂಗೆ ಲೈಟ್ ಒಂಥರ ಬ್ಲೂ ಕಲರ್ ಅದು ಬಂದಿರೋ ಅಂಥ 2 ಸೀರೆನ ಇಟ್ಕೊಂಡಿದ್ದೆ. ಸೊ ಇವಾಗ ಈ ಒಂದು ಸ್ಯಾರಿನ ನೋಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಟೈಪ್ ಆಫ್ ಬ್ರೊಕೆಟ್ ಸ್ಯಾರಿನೇ ಅಂತ ಹೇಳ್ತಾರೆ ಅನ್ಕೊತೀನಿ. ಇದನ್ನು ನೋಡ್ತಾ ಇದ್ದೀನಿ. ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಹೇಳಿದ್ರು, ಬಟ್ ನನಗೆ ಈ ಕಲರ್ ಏನೋ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಸರಿ ನೋಡೋಣ, ಟ್ರಯಲಲ್ಲಿ ಚೆನ್ನಾಗಿ ಕಾಣಿಸಿದ್ರೆ ಇದನ್ನು ಬೈ ಮಾಡೋಣ ಅಂತ ಅಂದ್ಕೊಂಡೆ. ಏನೋ ಗೊತ್ತಿಲ್ಲ, ನನಗೆ ಜಾಸ್ತಿ ಈ ಒಂದು ಸೀರೆಗೇ ಗಮನ ಹೋಗ್ತಾ ಇತ್ತು. ನನ್ನ ವಿಡಿಯೋನಲ್ಲಿ ಅಷ್ಟೊಂದು ಚೆನ್ನಾಗಿ ಕ್ಯಾಪ್ಚರ್ ಆಗಿಲ್ಲ, ಬಟ್ ನಿಜವಾಗ್ಲೂ ಸೀರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ
ನನಗಂತೂ ಗೊತ್ತಿಲ್ಲ, ಅದೇನೋ ಅಲ್ಲಿ ಡೈರೆಕ್ಟಾಗಿ ನೋಡಿದಾಗ ಈ ಒಂದು ಸೀರೆ ಮೇಲೆ ಜಾಸ್ತಿ ಕಣ್ಣು ಹೋಗ್ತಾಯಿತ್ತು. ಆಮೇಲೆ ಅಲ್ಲಿರೋರೆಲ್ಲರೂ ಕೂಡ ಈ ಸೀರೆನ ವೇರ್ ಮಾಡಿಸೋವಾಗ ತುಂಬ ಅಟೆನ್ಷನ್ ಕೊಟ್ಟು ನೋಡ್ತಾಯಿದ್ರು. ಸೊ ಹಾಗಾಗಿ ನನಗೆ ಹಂಗೆ ಅನ್ನಿಸ್ತು, ಹೌದಲ್ಲ ಎಲ್ಲರೂ ಅಟೆನ್ಷನ್ ಕೊಡ್ತಾ ಇದ್ದಾರೆ ಅಂತಂದರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರಬಹುದು ಅಂತ ಅಂದ್ಬಿಟ್ಟು. ಆಮೇಲೆ ಸೇಮ್ ಸ್ಯಾರಿ ಇನ್ನೊಬ್ಬರು ಕೂಡ ನನಗೆ ಅದೇ ಥರ ಸ್ಯಾರಿ ಬೇಕು ಇದ್ದರೆ ನೋಡಿ ಇನ್ನೊಂದು ಪೀಸ್ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು. ಆವಾಗ ನನಗೆ ಅನ್ನಿಸ್ತು, ಓಕೆ ಈ ಸೀರೆ ತುಂಬ ಚೆನ್ನಾಗಿದೆ, ಬೈ ಮಾಡೋಣ ಅಂತ. ಸೊ ನಾನೇನಾದರೂ ಬಿಟ್ಟರೆ ಅಲ್ಲಿ ಒಂದಿಬ್ಬರು 3 ಜನ ಅದೇ ಸೀರೆಗೆ ನೋಡ್ಕೊಂಡು ಕುತ್ಕೊಂಡಿದ್ರು. ಆಮೇಲೆ ನನಗೂ ಕೂಡ ಯಾಕೋ ಆ ಸೀರೆ ಒಂದು ಮೇಲೆ ತುಂಬ ಮನಸ್ಸಿತ್ತಲ್ವ, ಹಾಗಾಗಿ ಸರಿ ಅದನ್ನೇ ಬೈ ಮಾಡೋಣ ಅಂತ ಅಂದ್ಕೊಂಡೆ. ಒಂದೇನು ಗೊತ್ತಾ, ಹೆಣ್ಮಕ್ಳು ಇವಾಗ ಸೀರೆ ತೊಗೊಳೋದಕ್ಕೆ ಹೋದಾಗ ಯಾರಾದರೂ ನಾವು ತೊಗೊಂಡಿರೋ ಸೀರೆನ ಇಷ್ಟಪಟ್ಬಿಟ್ರೆ, ಅಯ್ಯೋ ನಾನು ಬಿಟ್ಬಿಟ್ರೆ ಈ ಸೀರೆನ ಬೇರೆ ತೊಗೊಂಡ್ಬಿಡ್ತಾರಲ್ಲ ಅಂತ ಅಂದ್ಬಿಟ್ಟು ಒಂದು ಇದಕ್ಕಾದ್ರೂ ತೊಗೊಂಡ್ಬಿಡ್ತೀವಿ ಅಲ್ವಾ. ಅಂದರೆ ಬಿಟ್ಟರೆ ಸಿಗಲ್ಲ ನನಗೆ ಈ ಥರ ಅಂತ ಅಂದ್ಬಿಟ್ಟು ತೊಗೊಂಡ್ಬಿಡ್ತೀವಿ. ಸೊ ಅದೇ ಥರನೇ ಆಯಿತು. ಬಟ್ ನನಗೆ ಅನಿಸಿದ ಪ್ರಕಾರ ನನ್ನ ಮನಸ್ಸು ತೃಪ್ತಿಯಾಗಿ ನಂಗೆ ಆ ಒಂದು ಸೀರೆ ತುಂಬಾ ಇಷ್ಟ ಆಯಿತು. ಲೈಕ್ ಕಲರ್ ಕಾಂಬಿನೇಷನ್ ನಾನು ಹುಡುಕ್ತಾ ಇರೋ ಥರನೇ ಸಿಕ್ತು. ಸೊ ಬಾಡಿ ಬಂದು ಡಾರ್ಕ್ ಇರಬೇಕು, ಆಮೇಲೆ ಬಾರ್ಡರ್ ಬಂದು ಸ್ವಲ್ಪ ಲೈಟ್ ಕಲರಲ್ಲಿ ಇರಬೇಕು. ಸೊ ಈ ರೀತಿ ಕಲರ್ ಕಾಂಬಿನೇಷನಲ್ಲಿ ನಾನು ನೋಡ್ತಾ ಇದ್ದಿದ್ದು. ಸೊ ಅದರಲ್ಲಿ ನನಗೆ ಆ ಸೀರೆ ತುಂಬಾ ಇಷ್ಟ ಆಯಿತು ಅಲ್ವಾ. ಸೊ ಹಾಗಾಗಿ ಸರಿ ಆಯಿತು, ಅದನ್ನು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಚಿಕ್ಕಮ್ಮನಿಗೆ ಈ ಒಂದು ಸ್ಯಾರಿ, ಆಮೇಲೆ ಇನ್ನೊಂದು ಬ್ಲೂಗೆ ರೆಡ್ ಬಾರ್ಡರ್ ಇತ್ತಲ್ವ, ಸೊ ಆ ಸ್ಯಾರಿ ತುಂಬಾ ಇಷ್ಟ ಆಗ್ತಾಯಿತ್ತಂತೆ. ಸೊ ಅವ್ರು ಹೇಳ್ತಾಯಿದ್ರು, ನಿನ್ನ ಮೇಲೆ ಈ ಒಂದು ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನೋಡು, ನಿನ್ನ ಇಷ್ಟ ಅಂತ. ಸೊ ನನಗೆ ಇದು ತೊಗೊಳ್ಳೋದ ಅಂತ ಸ್ವಲ್ಪ ಜಾಸ್ತಿ ಕನ್ಫ್ಯೂಷನ್ ಆಗ್ತಾಯಿತ್ತು. ಫೈನಲಿ ನಂದು ಯಾವ್ದು ಇಷ್ಟ ಇದೆ ಅದೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರು. ಆಮೇಲೆ ಇಲ್ಲ, ಅವ್ರು ಹೇಳೋದು ಕೂಡ ಕೇಳೋಣ, ಏಕೆಂದರೆ ಅವ್ರಿಗೆ ಗೊತ್ತಿದೆ ಅಲ್ವಾ, ಹಾಗಾಗಿ ಅವ್ರು ಹೇಳ್ತಿರ್ತಾರೆ ಅಂತ ನನಗೆ. ಸೊ ಇವಾಗ ಫೈನಲಿ ನಾನು ಯಾವ ಸ್ಯಾರಿ ಸೆಲೆಕ್ಟ್ ಮಾಡಿದೆ ಅನ್ನೋದನ್ನು ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇವಾಗ ಏನಂತಂದರೆ ಉಷಾಕ ವಿಡಿಯೋ ಮಾಡ್ತಾಯಿದ್ರು, ಇಲ್ಲಾಂತಂದರೆ ನಾನು ಅವರು ವೇರ್ ಮಾಡೋವಾಗ ವಿಡಿಯೋನ ಮಾಡ್ಕೊಳ್ತಾ ಇದ್ದೆ. ಬಟ್ ಅದಷ್ಟು ಕ್ಲಿಯರಾಗಿ ಬರ್ತಾ ಇರಲಿಲ್ಲ, ಹಾಗಾಗಿ ನಾನು ಹತ್ತಿರದಿಂದ ಅಂತ ಅಂದರೆ ಇದೊಂದೇ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರೋದು, ಹಾಗಾಗಿ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ನಮ್ಮ ಚಿಕ್ಕಮ್ಮ ಇಷ್ಟಪಟ್ಟಿದ್ದು ಬಂದು ಒಂದು ಟೈಪ್ ಆಫ್ ಗ್ರೀನಿಗೆ ಒಂಥರ ರೆಡ್ಡು ಅಲ್ಲ ಅತ್ಲಾಗೆ ಪಿಂಕು ಅಲ್ಲ, ಆ ಥರ ಕಲರ್ ಕಾಂಬಿನೇಷನ್ನು ನಮ್ಮ ಚಿಕ್ಕಮ್ಮ ನೋಡ್ತಾ ಇದ್ದಿದ್ದು. ಬಟ್ ಆ ಥರ ನನ್ನ ಹತ್ರ ಗ್ರೀನ್ ಕಲರ್ ಕಾಂಬಿನೇಷನ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ತುಂಬಾ ಇದೆ, ಹಾಗಾಗಿ ಬೇಡ ನನಗೆ ಅದು. ಒಂದು ಸ್ವಲ್ಪ ಗ್ರೀನ್ ಬಿಟ್ಟು ಬೇರೆ ನೋಡೋಣ ಅಂತ ಇತ್ತು ನನಗೆ. ಆ ಥರ ನೋಡುವಾಗ ನನಗೆ ಬ್ಲೂ ಮತ್ತು ಗ್ರೀನ್ ಬಾಟಲ್ ಗ್ರೀನ್ ಕಲರ್ ಏನಿದೆ ಬಾರ್ಡರು, ಅದೊಂದು ಬಿಟ್ಟರೆ ಇದೊಂದು ಡಾರ್ಕ್ ಬ್ಲೂಗೆ ಒಂಥರ ಓಷನ್ ಬ್ಲೂ ಬಾರ್ಡರು, ಇದು ತುಂಬಾ ಇಷ್ಟ ಆಯಿತು. ಒಂದು ಸ್ವಲ್ಪ ಇದು ಏನೋ ಯುನೀಕಾಗಿ ಇದೆ ಮತ್ತು ಹೊಸ ಟ್ರೆಂಡಲ್ಲಿ ಇದೆ ಅಂತ ಹೇಳ್ತಾಯಿದ್ರು ಅವರು. ಮತ್ತು ತುಂಬ ಕಲೆಕ್ಷನ್ಸು ಈ ರೀತಿಯಾಗಿ ಸಿಗೋಲ್ಲ ಅನ್ನೋದು ನನಗೂ ಕೂಡ ಗೊತ್ತು, ಏಕೆಂದರೆ ನಾನು ಬೆಳಗ್ಗೆಯಿಂದ ಸುಮಾರು ಶಾಪ್ಸ್ನ ನೋಡಿದ್ದೆ ಅಲ್ವಾ. ಆಲ್ಮೋಸ್ಟ್ ಎಲ್ಲರೂ ಸಿಮಿಲರ್ ಆಗಿರೋದೇ ತೋರಿಸ್ತಾಯಿದ್ರು. ಮತ್ತು ನನಗೇನೋ ಸ್ವಲ್ಪ ಡಿಫ್ರೆಂಟಾಗಿ ನೋಡೋಣ, ನನಗೆ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಟ್ರೈ ಮಾಡೋಣ ಅಂತ ಒಂದು ಆಸೆ ಅಷ್ಟೇನೆ. ಇವಾಗ ಹೆಣ್ಮಕ್ಳಿಗೆ ಸೀರೆ ತೊಗೊಳ್ಳೋದು ಅಂತಂದರೆ ಒಂದು ನಮ್ಮ ಮನೆಯಲ್ಲಿ ಏನು ಮೇಯ್ನ್ ಫಂಕ್ಷನ್ ಅಂತ ಇರುತ್ತೆ ಅಲ್ವ, ಅದಕ್ಕೇ ನಾವು ಒಂದು ಸ್ವಲ್ಪ ದೊಡ್ಡ ಸೀರೆ ಅಂತ ತೊಗೊಳ್ಳೋದು, ಅಂದರೆ ಸ್ವಲ್ಪ ಕಾಸ್ಟ್ಲಿ ಸೀರೆ ಅಂತ ಅಂದ್ಬಿಟ್ಟು. ಸೊ ಆ ರೀತಿಯಾಗಿ ನಾನು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದೆ. ಅದು ಬಿಟ್ಟರೆ ನಾನು ನನ್ನ ಮಗನ ನಾಮಕರಣ ಟೈಮಲ್ಲಿ ರೇಷ್ಮೆ ಸೀರೆನ ತೊಗೊಂಡಿದ್ದೆ. ಬಟ್ ಆವಾಗ ನಾನು ಅಷ್ಟೊಂದು ಹೈ ಬಜೆಟಲ್ಲಿ ಏನು ತೊಗೊಂಡಿರಲಿಲ್ಲ, ಒಂದು 8,000 ಅಂತ ಅಂದ್ಕೊತೀನಿ ಅಷ್ಟೇನೆ. ಅದು ಬಿಟ್ಟರೆ ನಾನು ನನ್ನ ತಂಗಿ ಮದುವೆ ಟೈಮಲ್ಲಿ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿನ ತೊಗೊಂಡಿದ್ದು. ಅದು ಬಿಟ್ಟರೆ ಇವಾಗಲೇ ಸೊ ಅದಕ್ಕೊಂದು ಸ್ವಲ್ಪ ನನಗೆ ಅದು ಏನೋ ಸೀರೆ ಮೇಲೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತಲೇ ಹೇಳ್ಬೋದು. ಏನೋ ಅದಿರುತ್ತೆ ಅಲ್ವಾ, ಇವಾಗ ನಮ್ಮನೆ ಗೃಹ ಪ್ರವೇಶದ ಸೀರೆ ಅಂತ ನಾನು ನಾಳೆ ದಿವಸ ಇಟ್ಕೊಬೋದು ಅದನ್ನು. ಆಮೇಲೆ ಫೋಟೋಸ್ ಕೂಡ ಅಷ್ಟೇ ಅದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನನಗೆ ಹಂಗೆ ಅನ್ನಿಸ್ತು. ಹಾಗೆಯೇ ನನಗೆ ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ದು ಬಂದುಬಿಟ್ಟು ಇವರು ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಸೊ ಲಕ್ಷ್ಮೀ ಸೊಸೈಟಿ ಸಿಲ್ಕ್ಸ್ ಅಂತ ಅಂದ್ಬಿಟ್ಟು. ಸೊ ನೀವು ಕೂಡ ಈ ಒಂದು ಶಾಪ್ನ ವಿಸಿಟ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಅವರು ಮಾತಾಡಿಸ್ತಾರೆ. ಹಾಗೆಯೇ ನಿಮ್ಗೆ ಯಾವ ರೀತಿ ಕಲರ್ ಕಾಂಬಿನೇಷನ್ ಬೇಕು ಅಂತ ತಿಳ್ಕೊಂಡು ಅದೇ ರೀತಿಯಾಗೇ ಅವರು ತುಂಬ ಚೆನ್ನಾಗಿ ಕಲೆಕ್ಷನ್ಸ್ನ ತೋರಿಸ್ತಾರೆ. ಸೊ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆಯೇ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿಕೊಂಡು ಕೊನೆಗೆ ಒಂದು ಸ್ವಲ್ಪ ಪ್ರೈಸಲ್ಲಿ ಬಂದು ಬಾರ್ಗೇನ್ ಮಾಡ್ಕೊಂಡು ಇದು ಮಾಡ್ಕೊಂಡ್ವಿ. ಸರಿ ಒಂದು ಸ್ವಲ್ಪ ಇಲ್ಲಿ ಬೇರೆ ಶಾಪ್ಗೂ ಕೂಡ ಹೋಗಿ ನೋಡ್ಕೊಂಬರೋಣ, ಇಫ್ ಇನ್ ಕೇಸ್ ಅಲ್ಲೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಯಾಕೆ ಅಲ್ವಾ, ಒಂದು 2-3 ಸರಿ ಬೇರೆ ಬೇರೆ ಶಾಪ್ಸಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ನಾವು ಬೆಳಗ್ಗೆ ಮಾರುತಿಗೆ ಬಂದಾಗ ತುಂಬ ರಶ್ ಇದ್ದರು ಅಂತ ಅಂದ್ಬಿಟ್ಟು ವಾಪಸ್ ಹೋಗಿದ್ವಿ ಅಲ್ವಾ, ಮತ್ತು ಮಾರುತಿಗೇ ಬಂದ್ವಿ. ಸೊ ಇವಾಗ ಮಾರುತಿನಲ್ಲಿ ಒಂದಷ್ಟು ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟು ಆಲ್ಮೋಸ್ಟ್ ಗ್ರೀನಿಗೆ ಪಿಂಕ್ ಕಲರ್ ಬಾರ್ಡರು ಮತ್ತು ಪಿಂಕಿಗೆ ಒಂಥರ ಪರ್ಪಲ್ ಕಲರ್ ಬಾರ್ಡರು, ಸೊ ಈ ರೀತಿಯಾಗಿ ತೋರಿಸ್ತಾ ಇದ್ರು. ನನಗೆ ಫಸ್ಟು ಇಷ್ಟ ಇದ್ದಿದ್ದು ಈ ಥರ ತೊಗೊಳ್ಬೇಕು ಅಂತ, ಪಿಂಕಿಗೆ ಪರ್ಪಲ್ ಕಲರ್ ಬಾರ್ಡರ್ ತೊಗೊಬೇಕು ಅಂತ. ಬಟ್ ಅದೇನೋ ಅಲ್ಲಿ ನೋಡಿದ್ಮೇಲೆ ನಂಗೆ ಅಷ್ಟಾಗಿ ಅದೇನು ಇಷ್ಟ ಆಗಲಿಲ್ಲ. ಆ್ಯಂಡ್ ಮೋರ್ ಓವರ್ ನನಗೆ ಆ ಥರ ಲೈಟ್ ಕಲರ್ ಕಾಂಬಿನೇಷನ್ ಮೈ ಮೇಲೆ
ಹುಟ್ಟಾಗ ನಾನು ಸ್ವಲ್ಪ ದಪ್ಪ ಥರ ಕಾಣಿಸ್ತೀನಿ, ಹಾಗಾಗಿ ಸ್ವಲ್ಪ ಡಾರ್ಕ್ ಕಲರ್ಸಲ್ಲಿ ಸ್ವಲ್ಪ ಸ್ಲಿಮ್ಮಾಗಿ ಕಾಣಿಸ್ತಾರೆ ಯಾರಾದರೂ ಕೂಡ. ಸೊ ನಾನು ಆ ಥರ ಯೋಚನೆ ಮಾಡಿಕೊಂಡು ಸ್ವಲ್ಪ ಡಾರ್ಕ್ ಕಲರ್ಸಲ್ಲಿ ನೋಡೋಣ ಅಂತ ಅಂದ್ಕೊತಾ ಇದ್ದೆ. ಆಮೇಲೆ ನಾನು ಅಲ್ಲಿ ಇಷ್ಟಪಟ್ಟೆ ಅಲ್ವ, ಸೇಮ್ ಅದೇ ಥರ ಕಾಂಬಿನೇಷನಲ್ಲಿ ನನಗೆ ಇಲ್ಲಿ ಸ್ವಲ್ಪ ಡಾರ್ಕ್ ಬ್ಲೂಗೆ ಒಂಥರ ಲೈಟ್ ಬ್ಲೂ ಕಲರ್ ಕಾಂಬಿನೇಷನ್ ಇರೋವಂಥದ್ದನ್ನ ತೋರಿಸಿದ್ರು. ಸೊ ಅದು ಏನಂತಂದರೆ ಸ್ವಲ್ಪ ಬಾರ್ಡರ್ ಜಾಸ್ತಿ ದೊಡ್ಡದಾಗಿ ಇತ್ತು. ನಾನು ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ಆ ಥರ ಸ್ವಲ್ಪ ಬಾರ್ಡ್ರ್ ಜಾಸ್ತಿ ಇರೋದನ್ನು ಉಟ್ಟಾಗ ನಾನು ಇನ್ನೂ ಕುಳ್ಳುಗೆ ಕಾಣಿಸ್ತೀನಿ. ಹಾಗಾಗಿ ನಾನು ಸರಿ ಅದೊಂದು ನೋಡೋಣ ಟ್ರಯಲಲ್ಲಿ, ಇಫ್ ಇನ್ ಕೇಸ್ ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ಅದನ್ನು ಬೈ ಮಾಡೋಣ, ಇಲ್ಲ ಅಂತಂದರೆ ಬೇರೆ ಕಲೆಕ್ಷನ್ಸ್ ನೋಡೋಣ ಅಂತ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ನಾವು ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಬಂದಿರಲಿಲ್ಲ ಅಂತ ಅಂದಿದ್ದಿದ್ರೆ ನಿಜ ಸಖತ್ ಸುಸ್ತಾಗೋಗ್ಬಿಟ್ಟಿರೋದು. ಎಷ್ಟು ಓಡಾಡಿಸಿದ್ದೀನಿ ಅಂದರೆ ನಮ್ಮ ಚಿಕ್ಕಮ್ಮನೂ ಮತ್ತು ಉಷಾಕ್ಕೂ ಅಂದರೆ ಅಷ್ಟು ಓಡಾಡಿಸಿದ್ದೀನಿ. ಲಕ್ಷ್ಮೀ ಸೊಸೈಟಿ ಸಿಲ್ಕ್ಸ್ ಇರೋದು ಆಲ್ಮೋಸ್ಟ್ 1 ಕಿಲೋಮೀಟರ್ ಮುಂದೆ, ಮಾರುತಿ ಇರೋದು ಹಿಂದೆ. ಸೊ ನಿಜವಾಗ್ಲೂ ಓಡಾಡೋಕ್ಕೆ ಅಷ್ಟು ಕಷ್ಟ ಆಗ್ತಾಯಿತ್ತು. ಹಾಗೆಯೇ ನನಗೇನಂದರೆ ಒಂದ್ಸಲಿ ತೊಗೊಳ್ಳೋ ಅಂತಹ ಸೀರೆ ಅಲ್ವಾ, ಸ್ವಲ್ಪ ಚೆನ್ನಾಗಿರೋದನ್ನ ನೋಡಿ ತೊಗೊಳ್ಳೋಣ, ಸುಮ್ಮನೆ ಪದೇ ಪದೇ ನಾನು ಬೈ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇರೋದು. ಸೊ ಆ ಥರ ನೋಡೋವಾಗ ನನಗೆ ಇಲ್ಲಿ ನೋಡ್ಬೋದು ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ. ಸೊ ಇದು ಬಂದುಬಿಟ್ಟು ನನ್ನ ತಂಗಿ ಮದುವೆನಲ್ಲಿ ನಾನು ತೊಗೊಂಡಿದ್ದೀನಿ ಅಲ್ವಾ, ಆಲ್ಮೋಸ್ಟ್ ಲೈಕ್ ಲೈಟ್ ಗ್ರೀನ್ ಕಲರು. ಸೊ ಆ ಕಲರ್ ಕಾಂಬಿನೇಷನ್ ಅದು ಸ್ವಲ್ಪ ಇಲ್ಲಿ ಓಷನ್ ಬ್ಲೂ ಥರ ಕಾಣಿಸ್ತಾ ಇದೆ ವಿಡಿಯೋನಲ್ಲಿ. ಸೊ ನನಗೆ ಫಸ್ಟ್ ಇಷ್ಟ ಆಯಿತು ಇದು ಡಾರ್ಕ್ ನೇವಿ ಬ್ಲೂ ಕಲರಿಗೆ ಈ ಒಂದು ಲೈಟ್ ಗ್ರೀನ್ ಕಲರು ನಂಗೆ ಇಷ್ಟ ಆಯಿತು. ಬಟ್ ಅದೇನಂದರೆ ರೀಸೆಂಟಾಗಿ ನಾನು ನನ್ನ ತಂಗಿ ಮದುವೆಗೆ ತೊಗೊಂಡಿದ್ದೆ ಅಲ್ವಾ, ಸೊ ಸೇಮ್ ಅನ್ನೋ ಥರ ಅನಿಸ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅದು ಬೇಡ ಅಂತ ಅಂದ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಮೆರೂನಿಗೆ ಸೇಮ್ ನಾನು ಅಲ್ಲಿ ನೋಡಿದ್ನಲ್ಲ ಅದೇ ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ ಬಾರ್ಡರು, ಅದೊಂದು. ಅದಾದಮೇಲೆ ಇದು ಬಂದುಬಿಟ್ಟು ನೇವಿ ಬ್ಲೂ ಕಲರಿಗೆ ಪೀಚ್ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ಅಷ್ಟೇ ಇಷ್ಟ ಆಯಿತು. ಸರಿ ಇದನ್ನು ಕೂಡ ಟ್ರಯಲ್ ನೋಡೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಸ್ಯಾರಿನ ಟ್ರಯಲ್ ನೋಡೋದಕ್ಕೆ ಅಂತ ತೆಗೆದಿಟ್ಕೊಂಡೆ. ನನಗೆ ನಿಜವಾಗ್ಲೂ ಸೀರೆ ತೊಗೊಳೋದ್ರಲ್ಲಿ ನಾನು ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ, ಹಾಗಾಗಿನೇ ನಾನು ನಮ್ಮ ಚಿಕ್ಕಮ್ಮನ ಕರ್ಕೊಂಡು ಬಂದಿದ್ದು ಮತ್ತು ಉಷಾಕನ್ನು ಕರ್ಕೊಂಡ್ಬಂದಿದ್ದು. ಕಲರ್ ಕಾಂಬಿನೇಷನ್ ವೈಸಲ್ಲಿ ನಾನು ನೋಡ್ತೀನಿ, ಬಿಟ್ಟರೆ ಪ್ಯಾಟ್ರನು ಡಿಸೈನು ಸಿಲ್ಕ್ ಸ್ಯಾರಿ ಎಷ್ಟು ಇದು ಚೆನ್ನಾಗಿದೆ ಅನ್ನೋದನ್ನೆಲ್ಲ ನಮ್ಮ ಚಿಕ್ಕಮ್ಮನೇ ನೋಡೋದು. ಅದ್ರ ಬಗ್ಗೆ ನನಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಸೊ ಇವಾಗ ನಾನು ಯಾವ್ದು ಇಷ್ಟಪಡ್ತಾ ಇದ್ದೆ ಅದನ್ನೆಲ್ಲ ನಮ್ಮ ಚಿಕ್ಕಮ್ಮನೇ ನೋಡ್ತಾಯಿದ್ರು. ಸರಿ ಇದು ಚೆನ್ನಾಗಿದೆ ನೋಡು, ಅದು ಚೆನ್ನಾಗಿದೆ ನೋಡು ಅಂತ ಫೈನಲಿ ಅವ್ರು ತೋರಿಸಿ ಸಾಕಾಗ್ಬಿಟ್ಟು, ಮೇಡಮ್ ನೀವೇ ಒಂದು ರೌಂಡ್ ಹೋಗ್ಬಿಟ್ಟು ಬಂದುಬಿಡಿ, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡು ಬನ್ನಿ, ನಾನು ಅದನ್ನು ತೋರಿಸ್ತೀನಿ ಅಂತ ಹೇಳಿದ್ರು. ಸೊ ಆಮೇಲೆ ನಾನು ಯಾವ್ದು ಇಷ್ಟಪಟ್ಟೆ ನೋಡಿ, ಇಲ್ಲಿ ಒಂದಷ್ಟು ಕಲೆಕ್ಷನ್ಸು ಅದನ್ನು ಇವಾಗ ಟ್ರಯಲ್ ನೋಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ನಾವು ಲಕ್ಷ್ಮೀ ಸೊಸೈಟಿ ಸಿಲ್ಕ್ಸಲ್ಲೂ ಅಷ್ಟೇ, ಆಮೇಲೆ ಮಾರುತಿನಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ನಮಗೆ ಉಡಿಸ್ಬಿಟ್ಟು ತೋರಿಸ್ತಾರೆ. ಅದು ನಮಗೆ ಉಟ್ಟ ಮೇಲೆ ಹೆಂಗೆ ಕಾಣುತ್ತೆ ಅನ್ನೋದು ಅಲ್ಲೇ ನಮ್ಗೆ ಆಲ್ಮೋಸ್ಟ್ ಐಡಿಯಾ ಸಿಕ್ಬಿಡುತ್ತೆ. ಸುಮ್ಮನೆ ನಾವು ಅಯ್ಯೋ ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬೈ ಮಾಡಿ ಆಮೇಲೆ ಅದು ಮನೆಗೆ ಬಂದು ನಾವು ಉಟ್ಟಾಗ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತಂದರೆ ನಾವು ಅಷ್ಟೊಂದು ದುಡ್ಡು ಕೊಟ್ಟು ಕೂಡ ವೇಸ್ಟ್ ಅಲ್ವಾ. ಸೊ ಹಾಗಾಗಿ ಯಾವುದೇ ಸೀರೆನೂ ಕೂಡ ಅಷ್ಟೇ ತೊಗೊಳೋಕ್ಕೆ ಮುಂಚೆ ಒಂದ್ಸಲಿ ಟ್ರಯಲ್ ನೋಡೋದು ಒಳ್ಳೆಯದು. ಇವಾಗ ಏನಾದರೂ ಲಕ್ಷ್ಮೀ ಹಬ್ಬಕ್ಕೆಲ್ಲ ತೊಗೊಳ್ತಾ ಇದ್ದೀವಿ ಅಂದಾಗ ವೇರ್ ಮಾಡೋದಕ್ಕಾಗಲ್ಲ, ಅದನ್ನು ಫಸ್ಟ್ ದೇವರಿಗೇ ಉಡಿಸ್ಬೇಕು ಅಂತ ಇರುತ್ತೆ. ಸೊ ಅಂಥದ್ದನ್ನೆಲ್ಲ ನಾವು ಉಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಇವಾಗ ಫಸ್ಟ್ ಒಂದು ಕಲರ್ ಕಾಂಬಿನೇಷನ್ ನೋಡಿದೆ, ಅದಾದಮೇಲೆ ಇದನ್ನು ನೋಡಿದೆ. ಸೊ ಇದು ಕೂಡ ಅಷ್ಟೇ ನನಗೆ ಇಷ್ಟ ಆಯಿತು. ಬಟ್ ಏನಂತ ಅಂದರೆ ಇದು ಏನು ಬುಟ್ಟ ಬಂದಿದೆ ಅದೊಂದು ಸ್ವಲ್ಪ ಜಾಸ್ತಿ ದೊಡ್ಡದಾಗಿತ್ತು, ಮತ್ತು ಬಾರ್ಡರ್ ಕೂಡ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದೇನೋ ನನಗೆ ಅಷ್ಟವಾಗಿ ಇಷ್ಟ ಆಗಲಿಲ್ಲ. ಒಂಥರ 80% ಓಕೆ ಅನ್ನೋ ಥರ ಇತ್ತು. ಆಮೇಲೆ ನಮ್ಮ ಉಷಾಕ್ಕಂಗೆ ಅದು ತುಂಬ ಇಷ್ಟ ಆಯಿತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಸ್ಯಾರಿ ನಿನ್ನ ಮೇಲೆ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ನೆಕ್ಸ್ಟ್ ಇದು ಮೆರೂನಿಗೆ ಒಂಥರ ಬ್ಲೂ ಕಲರ್ ಕಾಂಬಿನೇಷನ್ನು. ಸೊ ಇದಂತೂ ನನಗೆ ಇಷ್ಟನೇ ಆಗಲಿಲ್ಲ, ಅದರಲ್ಲಿ ಏನೋ ಒಂಥರ ಕಾಣಿಸ್ತಾ ಇದೆ ನಾನು. ಸೊ ಅದನ್ನು ಕೂಡ ಅಷ್ಟೇ ಒಂದ್ಸಲಿ ಅವ್ರು ಏನು ನನಗೆ ಉಡಿಸ್ತಾಯಿದ್ರು ಅದನ್ನು ನಾನು ತಿರುಗಿ ನಮ್ಮ ಚಿಕ್ಕಮ್ಮಂಗೆ ಆಮೇಲೆ ಉಷಾಕ್ಕಂಗೆ ತೋರಿಸ್ತಾ ಇದ್ದೆ. ಅವರು ಕೂಡ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಅವರು ಕಾಂಪ್ಲಿಮೆಂಟ್ನ ಕೊಡ್ತಾಯಿದ್ರು. ಅವ್ರಿಗೆ ಈ ಒಂದು ಸೀರೆ ತುಂಬಾ ಇಷ್ಟ ಆಯಿತು ನಮ್ಮ ಉಷಾಕ್ಕಂಗೆ. ನಮ್ಮ ಚಿಕ್ಕಮ್ಮಂಗೆ ಓಕೆ ನಿನ್ನ ಇಷ್ಟ, ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೋ, ಬಟ್ ಬಾರ್ಡ್ರು ದೊಡ್ಡದಾಗಿರೋದ್ರಿಂದ ನೀನು ಇನ್ನೂ ಕುಳ್ಳಿಯಾಗಿ ಕಾಣಿಸ್ತೀಯಾ ಅಂತ ಅವ್ರು ಹೇಳೋರು. ನಾನು ಅಷ್ಟಾಗೇನು ಹೈಟ್ ಇಲ್ಲ, ನಾನು ಬಂದುಬಿಟ್ಟು 5'3" ಇದ್ದೀನಿ. ಸೊ ನನ್ನ ಹೈಟಿಗೆ ಸ್ವಲ್ಪ ದೊಡ್ಡ ಬಾರ್ಡ್ರು ತೊಗೊಂಡ್ರೆ ಅದು ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ಅಂತ ಅಷ್ಟೇ. ಅದು ಬಿಟ್ಟರೆ ಚಿಕ್ಕ ಬಾರ್ಡ್ರ್ ತೊಗೊಂಡ್ರೆ ಒಂದು ಸ್ವಲ್ಪ ನಾನು ಹೈಟಾಗಿ ಕಾಣಿಸ್ತೀನಿ.
ಫೈನಲಿ ನಾನು ಮಾರುತಿನಲ್ಲೂ ನೋಡಿದೆ, ಅಲ್ಲಿ ನನಗೆ ಇಷ್ಟ ಆಗಲಿಲ್ಲ ಅಷ್ಟಾಗಿ. ಆಮೇಲೆ ಫೈನಲಿ ನಾನು ಲಕ್ಷ್ಮೀ ಸೊಸೈಟಿಗೆ ಹೋಗ್ಬಿಟ್ಟು ಅಲ್ಲೇ ಬೈ ಮಾಡಿದೆ. ನಾನು ಯಾವ ಸೀರೆನ ಇಷ್ಟಪಡ್ತಾಯಿದ್ದೆ ನೋಡಿ ಅದೇ ಸೀರೆನ ನಾನು ಬೈ ಮಾಡಿದೆ. ಅಂದರೆ ನಾನು ಕೇಳಿದ ಪ್ರೈಸ್ಗೆ ಅವರು ಫೈನಲ್ ಆಗಿ ಕೊಟ್ಟರು. ತುಂಬ ಜಾಸ್ತಿ ಕಡಿಮೆಗೂ ಕೇಳೋಕ್ಕಾಗಲ್ಲ, ಹಂಗಂದ್ಬಿಟ್ಟು ನಾವು ಅವ್ರ ಪ್ರೈಸ್ಗೆ ಹ್ಞೂ ಅಂತ ಒಪ್ಕೊಂಡು ಕೊಡೋಕ್ಕಾಗಲ್ಲ. ನಮಗೂ ಕೂಡ ಇಷ್ಟೇ ಬಜೆಟ್ ಇರುತ್ತೆ ಅಂತ ಇರುತ್ತಲ್ಲ ನಮ್ಮ ತಲೆಯಲ್ಲಿ. ಹಾಗಾಗಿ ನಾನು ಅದೇ ಪ್ರೈಸ್ಗೆ ಮಾತಾಡ್ಬಿಟ್ಟು ಫೈನಲಿ ಅದೇ ಸೀರೆನ, ನಾನು ಇಷ್ಟಪಟ್ಟಿದ್ದ ಸೀರೆನ ತೊಗೊಂಡು ಬಂದೆ. ಇವಾಗ ಬ್ಲೌಸ್ ವರ್ಕ್ಗೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಮಂಗಲಿಕ್ಕಿಗೆ ಬಂದಿದ್ದೀವಿ. ಸೊ ಉಷಾಕ ಯಾವಾಗಲೂ ಕೂಡ ಬರ್ತಾ ಇರ್ತಾರೆ ಇಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಬ್ಲೌಸ್ ವರ್ಕ್ಗೆಲ್ಲ ಕೊಡೋದಕ್ಕೆ. ಹಾಗಾಗಿ ನಾನು ಯಾವತ್ತೂ ಕೂಡ ಇಲ್ಲಿ ಬಂದಿರಲಿಲ್ಲ. ನನ್ನ ತಂಗಿ ಮದುವೆ ಟೈಮಲ್ಲಿ ನಾವು ಮೈಸೂರಲ್ಲಿ ಬ್ಲೌಸ್ ವರ್ಕ್ಗೆ ಅಂತ ಕೊಟ್ಟಿದ್ದು, ಅದು ಬಿಟ್ಟರೆ ನಾನು ಇವಾಗ ಕೊಡ್ತಾ ಇರೋದು. ಸೊ ಹಾಗಾಗಿ ಸರಿ ನೋಡೋಣ ನನ್ನ ಬಜೆಟಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡಿಕೊಂಡು ಕೊಡೋಣ ಅಂತ ಅಷ್ಟೇನೆ. ಸೊ ತುಂಬ ಜಾಸ್ತಿ ಹೈ ಬಜೆಟಲ್ಲಿ ವರ್ಕ್ ಮಾಡಿಸ್ಬೇಕು ಅಂತೆಲ್ಲ ನನ್ನ ತಲೆನಲ್ಲಿಲ್ಲ. ಬಟ್ ತುಂಬ ತೀರಾ ಕಡಿಮೆನೂ ಮಾಡ್ಸೋಕ್ಕಾಗಲ್ಲ ಹಂಗಂತ ಅಂದ್ಬಿಟ್ಟು ನಾವು ಇವಾಗ ಒಂದು ಒಳ್ಳೆ ಪ್ರೈಸ್ ಕೊಟ್ಟು ಸೀರೆನ ತೊಗೊಂಡಿರ್ತೀವಿ, ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರೋ ಥರ ವರ್ಕ್ ಮಾಡಿಸ್ತೀವಿ ಅಂತ ಅಂದರೆ ಅವಾಗ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಎನ್ಹಾನ್ಸ್ ಆಗಿ ಕಾಣಿಸುತ್ತೆ ಅಲ್ವಾ. ಮೇಯ್ನಾಗಿ ಬ್ಲೌಸ್ ವರ್ಕಲ್ಲೇ ಇರೋದು. ಸೊ ಆ ಥರ ಅಂದ್ಕೊಂಡು ನಾನು ನೋಡ್ತಾಯಿದ್ದೀನಿ. ಒಂದಷ್ಟು ಹ್ಯಾಂಡ್ ವರ್ಕ್ನ ಕೂಡ ತೋರಿಸ್ತಾ ಇದ್ದಾರೆ ಇಲ್ಲಿ. ನನಗೆ ಇಲ್ಲಿ ಒಂದಷ್ಟು ಇಷ್ಟ ಆಯಿತು, ಅದನ್ನು ಪ್ರೈಸ್ ಕೇಳಿಕೊಂಡು ಆಮೇಲೆ ಫೈನಲ್ ಆಗಿ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನನಗೆ ಈ ಒಂದು ಡಿಸೈನ್ ತುಂಬಾ ಇಷ್ಟ ಆಯಿತು. ಬಟ್ ಅದೊಂದು ಸ್ವಲ್ಪ ಪ್ರೈಸ್ ಅವ್ರು ಜಾಸ್ತಿನೇ ಹೇಳಿದ್ರು, ಅಂದರೆ ಇರೋ ರೇಟಿಗಿಂತ ಸ್ವಲ್ಪ ಜಾಸ್ತಿನೇ ಹೇಳಿದ್ರು. ಹಾಗಾಗಿ ನಾನು ಇಲ್ಲ ಬೇಡ ಅದು ಅಂತ ಅಂದ್ಕೊಂಡು ಅದನ್ನು ಬಿಟ್ಬಿಟ್ಟು ಆಮೇಲೆ ನಮ್ಮ ಚಿಕ್ಕಮ್ಮ ಅದ್ರ ಬಗ್ಗೆ ಕೇಳ್ತಾಯಿದ್ರು. ನಾನು ಒಂದು ಸೀರೆಗೆ ಬಂದುಬಿಟ್ಟು ಹ್ಯಾಂಡ್ ವರ್ಕ್ ಮಾಡಿಸೋಣ ಅಂತ, ಆಮೇಲೆ ಇವಾಗ ಹೊಸದಾಗಿ ತೊಗೊಂಡಿದ್ದೀನಲ್ಲ ಅದಕ್ಕೆ ಹ್ಯಾಂಡ್ ವರ್ಕ್ ಮಾಡಿಸೋಣ ಅಂತ, ಆಮೇಲೆ ಇನ್ನೊಂದು ಸೀರೆಗೆ ಬಂದುಬಿಟ್ಟು ನಾರ್ಮಲಿ ಈ ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಸೋಣ ಸ್ವಲ್ಪ ಗ್ರ್ಯಾಂಡಾಗೇನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಲಾಸ್ಟ್ ನನ್ನ ತಂಗಿ ಮದುವೆ ಟೈಮಲ್ಲಿ ನಾನು ಎಲ್ಲದನ್ನು ಕೂಡ ಹ್ಯಾಂಡ್ ವರ್ಕೇ ಮಾಡಿಸಿದ್ದೆ. ಹಾಗೆಯೇ ನಮಗೆ ಬಜೆಟ್ ಕೂಡ ತುಂಬ ಜಾಸ್ತಿ ಹೈ ಆಗಿತ್ತು. ಮತ್ತು ಇವಾಗೇನೋ ಮಿಷಿನ್ ವರ್ಕಲ್ಲಿ ಕೂಡ ತುಂಬ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಸಿಗುತ್ತೆ ಅಲ್ವಾ. ಹಾಗಾಗಿ ನಾನು ಈ ರೀತಿಯಾಗಿ ಯೋಚನೆ ಮಾಡಿದ್ದೀನಿ. ಸೊ ಇವಾಗ ಒಂದಷ್ಟು ಕಲೆಕ್ಷನ್ಸ್ ನೋಡಿ ಬ್ಲೌಸ್ ವರ್ಕ್ಗೆ ಆಗಿರ್ಬೋದು, ಸ್ಟಿಚಿಂಗಿಗೆ ಆಗಿರ್ಬೋದು ನಾನು ಇಲ್ಲೇ ಕೊಡ್ತಾ ಇದ್ದೀನಿ. ಮತ್ತು ಈಗ ಸ್ಯಾರಿ ಪ್ರೈಸ್ ಅದನ್ನೆಲ್ಲ ನೀವು ಕೂಡ ಕೇಳ್ಬೋದು, ನೋಡೋಣ ಗೆಸ್ ಮಾಡಿ. ನಾನು ತುಂಬ ಜಾಸ್ತಿ ಹೈ ಪ್ರೈಸಲ್ಲಿನೂ ಕೂಡ ಹೋಗಿಲ್ಲ, ನಾನು 20 ಒಳಗೇನೆ ಸ್ಯಾರಿನ ತೊಗೊಂಡಿರೋ ಅಂಥದ್ದು. ಸೊ ಎಷ್ಟು ಪ್ರೈಸ್ ಇರ್ಬೋದು ಅಂತ ಅಂದ್ಬಿಟ್ಟು ಗೆಸ್ ಮಾಡಿ, ಓಕೆನಾ. ಹಾಗೆಯೇ ಇವಾಗ ನನಗೆ ಯಾವ ಡಿಸೈನ್ ಇಷ್ಟ ಆಯಿತು ಅದನ್ನು ಫೈನಲ್ ಮಾಡಿ ಕೊಟ್ಟೆ. ಮತ್ತು ಸೀರೆನೂ ಕೂಡ ಅವರು ಇಲ್ಲೇ ಇಡಬೇಕು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಸೀರೆನ ಕೂಡ ನಾನು ಇಲ್ಲೇ ಶಾಪಲ್ಲೇ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನೂ ಕುಚ್ಚೆಲ್ಲ ಹಾಕಿಸ್ಬೇಕು, ಕುಚ್ಚು ಹಾಕ್ಸೋದಕ್ಕೆ ಇನ್ನೂ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ. ಉಷಾಕನೇ ಹಾಕ್ಕೊಡೋದ್ರಿಂದ ಅವರು ಒಂದು 2-3 ದಿನದಲ್ಲಿ ಹಾಕ್ಕೊಡ್ತಾರೆ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಸದ್ಯಕ್ಕೆ ಇವಾಗ ನಮ್ಮ ಮನೆ ಗೃಹಪ್ರವೇಶಕ್ಕೆ ಸೀರೆ ಸಿಕ್ಕಿದ್ರೆ ಮತ್ತು ಬ್ಲೌಸ್ ಚೆನ್ನಾಗಿ ವರ್ಕ್ ಮಾಡಿ ಸ್ಟಿಚಿಂಗ್ ಎಲ್ಲ ಆಗಿ ಸಿಕ್ಕಿದ್ರೆ ಸಾಕು. ಇವಾಗ ಉಷಾಕ ಮಹಾಲಕ್ಷ್ಮಿನಲ್ಲೇ ಇಳ್ಕೊಂಡ್ರು, ನಮ್ಮ ಶಿವಮಾಮ ಬಂದು ಅಲ್ಲಿಂದನೇ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಬೆಳಗ್ಗೆ ನಾವು ಚಿಕ್ಕಪೇಟೆಗೆ ಹೋದಾಗ 12 ಗಂಟೆ ಆಗಿತ್ತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಬರೋ ಅಷ್ಟೊತ್ತಿಗೆ 6 ಗಂಟೆ. ನಾನು ಬರೀ ಸ್ಯಾರಿ ಶಾಪಿಂಗ್ ಮತ್ತು ಸ್ಟಿಚಿಂಗಿಗೆ ಮತ್ತು ವರ್ಕಿಗೆ ಕೊಟ್ಟಿರೋದು ಅಷ್ಟೇನೆ. ಇಷ್ಟೇ ಕೆಲಸ ಆಗಿದ್ದು, ಬೇರೆ ಇನ್ನೆಲ್ಲೂ ಕೂಡ ಏನೂ ನೋಡೋದಕ್ಕಾಗಲಿಲ್ಲ. ಇನ್ನೂ ಒಂದಷ್ಟು ಕೆಲಸಗಳೆಲ್ಲ ಪೆಂಡಿಂಗ್ ಇದೆ, ಅದನ್ನೆಲ್ಲ ನಾನು ಮಾಡ್ಕೊಳ್ಬೇಕು. ನೋಡೋಣ ಮಧ್ಯದಲ್ಲಿ ಆದಾಗ ನಾನು ಇನ್ನೊಂದ್ಸರಿ ಚಿಕ್ಕಪೇಟೆಗೆ ಹೋಗಲೇಬೇಕಾಗತ್ತೆ. ಬರೀ ಸೀರೆಯಿಂದನೇ ಇವತ್ತಿನ ದಿನ ಕಳೆದೋಯ್ತು ಅಂತಲೇ ಹೇಳ್ಬೋದು. ಬಟ್ ಏನೋ ನಾನು ಚೆನ್ನಾಗಿರೋದು ತೊಗೊಂಡಿದ್ದೀನಿ ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ. ಸೊ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಮ್ಮ ಚಿಕ್ಕಪ್ಪ, ನನ್ನ ತಮ್ಮಂದಿರು ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ಮೈಸೂರಿಂದ ಬಂದಿದ್ರು ಅಲ್ವಾ, ಅವ್ರನ್ನೆಲ್ಲ ಕೂಡ ಮಾತಾಡಿಸ್ಕೊಂಡು ಹೋಗೋಣ ಅಂತ ನಮ್ಮ ತಾತನ ಮನೆಗೆ ಬಂದೆ. ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಅವ್ರನ್ನೆಲ್ಲನೂ ಕೂಡ ಬನ್ನಿ ಮನೆ ನೋಡಿರಂತೆ ಅಂತ ಕರೆದೆ. ಅವರು ಡೈರೆಕ್ಟಾಗಿ ನಾವು ಗೃಹಪ್ರವೇಶ ಟೈಮಲ್ಲೇ ನೋಡೋಣ ಮನೆ ಎಲ್ಲ ಹೇಗೆ ಬರುತ್ತೆ ಅಂತ. ಇನ್ನೇನು ಜಾಸ್ತಿ ದಿನಗಳು ಕೂಡ ಏನಿಲ್ವಲ್ಲ, ಇನ್ನೇನು ಸ್ವಲ್ಪ ದಿನನೇ ತಾನೇ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ನಾವು ಒಂದಷ್ಟು ಟೈಮ್ನ ನನ್ನ ತಮ್ಮಂದಿರ ಜೊತೆ, ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ, ತಾತ, ರಕ್ಷು, ಮಂಜು, ಆಮೇಲೆ ನಮ್ಮ ಲತಾ ಅತ್ತೆ ಅವ್ರ ಜೊತೆ ಎಲ್ಲ ಟೈಮ್ ಪಾಸ್ ಮಾಡಿ ಮಾತಾಡಿಕೊಂಡು ಬಂದ್ವಿ. ಒಂಥರ ತುಂಬ ಖುಷಿಯಾಗಿತ್ತು ಇವತ್ತಿನ ದಿನ. ಹಾಗೆಯೇ ತುಂಬ ಟೆನ್ಷನ್ ಕೂಡ ಇತ್ತು. ಸೊ ಫೈನಲಿ ನಾನು ನಮ್ಮ ಮನೆಯ ಗೃಹಪ್ರವೇಶದ ಸೀರೆನ ಬೈ ಮಾಡಿದೆ. ಅದೊಂಥರ ನೆಮ್ಮದಿ ಅಂತ ಹೇಳ್ಬೋದು. ಯಾವಾಗಲೂ ಕೂಡ ಅನ್ಕೊತಾ ಇದ್ದೆ ಯಾವಾಗ ಇವನ್ ಶಾಪಿಂಗ್ನ ಮುಗಿಸ್ತೀನಿ ಅಂತ. ಫೈನಲಿ ಸ್ಯಾರಿ ಶಾಪಿಂಗ್ನ ಮುಗಿಸ್ಕೊಂಡಿದ್ದೀನಿ. ಇನ್ನೇನಿದ್ರೂ ಕೂಡ ಬ್ಲೌಸ್ ವರ್ಕಾಗಿ ಸ್ಟಿಚಿಂಗ್ ಆಗಿ ಬರಬೇಕು ಅಷ್ಟೇನೆ. ನೋಡೋಣ ಇನ್ನು ಮುಂದೆ ವ್ಲಾಗಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.